ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದಿನನಿತ್ಯ ಆಚರಣೆ ಮಾಡ್ಕೊಳ್ತಕ್ಕಂಥ ಆಚರಣೆಗಳು, ಸಂಪ್ರದಾಯಗಳು, ನಂಬಿಕೆಗಳು ಇವೆಲ್ಲವೂ ಕೂಡ ನಮ್ಮನ್ನು ಒಂದು ಸುಖವಾಗಿರೋಗೆ, ಶಾಂತಿಯಾಗಿರೋಗೆ ಮಾಡುತ್ತೆ. ಅದೇ ರೀತಿ ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡೋಕ್ಕೆ ದೇವಸ್ಥಾನ ಅಥವಾ ಭಜನೆಗಿರ್ಬೋದು, ಭಕ್ತಿಗಿರ್ಬೋದು, ದೇವಾಲಯವನ್ನು ಆಶ್ರಯ ಮಾಡ್ಕೋತೀವಿ. ಆದರೆ ಇವತ್ತಿನ ದಿವಸ ದೇವಾಲಯ ಪ್ರವೇಶಿಸೋ ಮುನ್ನ ಅದು ಮೂಲ ಬಾಗಿಲಾಗ್ಬೋದು, ಮುಖ್ಯ ದ್ವಾರ ಇರ್ಬೋದು, ಅಥವಾ ಗರ್ಭಗುಡಿಯ ದ್ವಾರ. ಸಾಮಾನ್ಯವಾಗಿ ಗರ್ಭಗುಡಿಗೆ ಯಾರು ಒಳಗಡೆ ಹೋಗೋದು ತುಂಬ ಕಡಿಮೆ. ಆದರೆ ಮುಖ್ಯವಾಗಿ ದೇವಸ್ಥಾನದ ಮುಖ್ಯ ದ್ವಾರದ ಹತ್ತಿರ ನಾವು ಹೊಸ್ತಿಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಯಾಕೆ, ಏನು ಅದರ ಹಿನ್ನೆಲೆ, ಅಥವಾ ಮಾಡಬೇಕಾ? ಆ ಒಂದು ಮುಖ್ಯ ದ್ವಾರದ ಹತ್ತಿರ ನಾವು ರಾಜಗೋಪುರದ ಹತ್ರ ಕೂಡ ನಮಸ್ಕಾರ ಮಾಡ್ಕೋತೀವಿ. ಜೊತೆಗೆ ದೇವಸ್ಥಾನ ಪ್ರವೇಶ ಮಾಡಿದಾಗ ದೇವಸ್ಥಾನಕ್ಕೆ ಒಳಕ್ಕೆ ಹೋಗ್ತಕ್ಕಂಥ ಆ ಸಂದರ್ಭದಲ್ಲಿ ಪ್ರಾಕಾರದಲ್ಲಿ, ಪ್ರಾಂಗಣದಲ್ಲಿ ಹೊಸ್ತಿಲಿಗೆ ನಮಸ್ಕಾರ ಮಾಡ್ತೀವಿ. ಯಾಕೆ, ಇದರ ಫಲ ಏನು, ಮಹತ್ವ ಏನು, ಮಾಡಬೇಕಾ? ಹೌದು, ಮಾಡಬೇಕು. ಮಾಡಿದರೆ ಅದರ ಫಲ ಸಿಗುತ್ತೆ. ಅದರಿಂದ ಏನಾಗುತ್ತೆ, ಧನ್ಯತಾ ಭಾವ ಬರುತ್ತೆ. ಹಾಗೆ ಭಕ್ತಿಯಲ್ಲೂ ಕೂಡ ನಮಗೆ ಭಗವಂತನ ಅನುಗ್ರಹ ಕೂಡ ನಮಗೆ ಸಿಗುತ್ತೆ. ಯಾಕೆ, ಇದರ ಇತಿಹಾಸ, ಇದರ ಪುರಾಣ ಏನು ಹೇಳುತ್ತೆ ಅಂದರೆ, ನಾವು ಮನೆಗೆ ಸಾಮಾನ್ಯವಾಗಿ ಮನೆ ಬಾಗಿಲಿನ ಹೊಸ್ತಿಲು ಮಾಡಿಸ್ತಕ್ಕಂಥ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮರದಿಂದ ಮಾಡಿಸಿರ್ತೀವಿ. ಮನೆಯ ಬಾಗಿಲನ್ನು ಮರದಿಂದ ಮಾಡಿಸಿರ್ತೀವಿ, ಹೊಸ್ತಿಲನ್ನು ಮರದಿಂದ ಮಾಡಿಸಿರ್ತೀವಿ. ಹಾಗೆ ನಾವು ಅದಕ್ಕೆ ನಮ್ಮ ಶಕ್ತಾನುಸಾರ ಅದಕ್ಕೆ ಚಿನ್ನದ ಲೇಪನ ಇರ್ಬೋದು, ಬೆಳ್ಳಿಯ ಲೇಪನ ಇರ್ಬೋದು, ಕಂಚಿನ ಲೇಪನ, ತಾಮ್ರದ ಲೇಪನ, ಅವರವರ ಶಕ್ತಿಗೆ ಅದು ಮಾಡಿಕೊಂಡಿದ್ದರೂ ಸಹ ಅದು ಕಲ್ಲಿನದ್ದಾಗಿರೋದಿಲ್ಲ. ಆದರೆ ದೇವಸ್ಥಾನದ ಬಹುಪಾಲು ಹೊಸ್ತಿಲುಗಳು ಕಲ್ಲಿನಿಂದ ಆಗಿರುತ್ತೆ. ಇದಕ್ಕೇನು ಅಷ್ಟು ಮಹತ್ವ ಅಂಥೇಳಿ ನಾವು ನೋಡೋಕ್ಕೆ ಹೋದಾಗ ಅದಕ್ಕೆ ನಮಸ್ಕಾರ ಮಾಡಿಕೊಳ್ಳೇಬೇಕು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ನಾವು ಕೇವಲ ಎದುರುಗಡೆ ನೋಡಿಕೊಂಡು ರಾಜಕೀಯ ವ್ಯಕ್ತಿಯಾಗಲಿ, ದೇಶದ ದೊಡ್ಡ ಉನ್ನತ ವ್ಯಕ್ತಿ ಆದರೂ ಸಹ ದೇವಸ್ಥಾನದ ಮುಖ್ಯ ದ್ವಾರದ ಹೊಸ್ತಿಲಿಗೆ ನಮಸ್ಕಾರ, ಅಥವಾ ಕೆಲವರು ಶಿರವನ್ನು ಇಟ್ಟು ನಮಸ್ಕಾರ ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ಬೋದು, ಕೈ ಮುಗಿದು ನಮಸ್ಕಾರ ಮಾಡ್ಬೋದು. ಮುಗಿದು ನಮಸ್ಕಾರ ಮಾಡಿದ್ಮೇಲೆ ನಮ್ಮ ಬಲಗಾಲನ್ನು ಒಳಗಡೆ ಇಟ್ಟು ನಾವು ಪ್ರವೇಶ ಮಾಡಬೇಕು ಅಂತ ಕೂಡ ಶಾಸ್ತ್ರಗಳು, ಧರ್ಮ ಗ್ರಂಥಗಳು ಕೂಡ ಹೇಳುತ್ತೆ. ಹಾಗೆ ಯಾಕೆ ಅಂತ ಹೇಳಿದ್ರೆ, ಆ ಕಲ್ಲು ಪರ್ವತಗಳ ಪ್ರತೀಕ ಆಗಿರುತ್ತೆ. ಹಾಗೆಯೇ ಇವತ್ತಿನ ದಿವಸ ಭದ್ರ ಅಂತಕ್ಕಂಥ ಋಷಿ ಆತ ಭದ್ರ ಅಂತಕ್ಕಂಥವನೇ ಪರ್ವತವಾಗಿ ಮಾರ್ಪಾಡಾಗಿದ್ದಾನೆ ಅಂತ ಇತಿಹಾಸ ಪುರಾಣಗಳಲ್ಲಿ ಹೇಳುತ್ತೆ. ಹಾಗೆ ಹಿಮವಂತ ಅಂತಕ್ಕಂಥ ಭಕ್ತ ಹಿಮಾಲಯವಾಗಿ ಪರಿವರ್ತನೆ ಆಗಿದ್ದಾನೆ ಅಂತ ಇತಿಹಾಸ ಹೇಳುತ್ತೆ. ಹಾಗೆ ನಾರಾಯಣ ಅಂತಕ್ಕಂಥ ಭಕ್ತ ಅವನು ನಾರಾಯಣಾದ್ರಿಯಾಗಿ ಇವತ್ತು ಪರಿವರ್ತನೆ ಆಗಿದ್ದಾನೆ ಅಂತಕ್ಕಂಥದ್ದು ಕೂಡ ಇತಿಹಾಸ ಶಾಸ್ತ್ರಗಳು ಕೂಡ ಹೇಳುತ್ತೆ, ಅವತರಿಸಿದ್ದಾರೆ ಅಂತ ಪುರಾಣಗಳು ಕೂಡ ನಮ್ಗೆ ಹೇಳುತ್ತೆ. ಹಾಗಾಗಿ ಈ ಕಲ್ಲು ಅಂತಕ್ಕಂಥದ್ದು ಅದು ಪರ್ವತನ ಪ್ರತೀಕ ಆಗಿರುತ್ತೆ. ಹಾಗೆ ಪ್ರಥಮವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ದರ್ಶನ ನಮಗಂತ ಮೊದಲಾಗಿ ಅರ್ಚಕ ಬಾಗಿಲು ತೆಗೆದ ತಕ್ಷಣ ಅರ್ಚಕ ದೇವರು ನೋಡಲ್ಲ. ಅರ್ಚಕನಿಗಂತ ಮೊದಲಿಗೆ ದೇವರ ದರ್ಶನ ಮಾಡೋದೇ ಆ ಹೊಸ್ತಿಲು. ನಮ್ಮೆಲ್ಲರಿಗಂತ ಮೊದಲು ದೇವರ ದರ್ಶನ ಮಾಡೋದು ಯಾವುದು? ಆ ಹೊಸ್ತಿಲು. ಅಲ್ಲಿಗೆ ಏನು ಪರಮಭಕ್ತ, ಮಹಾಭಕ್ತ ಅಂತಂದರೆ ಯಾವುದು? ಆ ಹೊಸ್ತಿಲಾಗಿರುತ್ತೆ. ಹಾಗಾಗಿ ಆ ಭಗವಂತನ ದರ್ಶನ ಹೊಸ್ತಿಲಿಗೆ ಸಿಕ್ಕಿದಾಗ ಅದು ಮಹಾಭಕ್ತನಾಗಿರುತ್ತೆ. ಆ ಭಕ್ತನನ್ನು ನಾನು ಕಾಲಿನಿಂದ ಒದೆದು ಅಥವಾ ಅದನ್ನು ಕಾಲನ್ನು ಟಚ್ ಮಾಡಿ ಅಥವಾ ಕಾಲನ್ನು ಮುಟ್ಟಿಸಿ ನಾನು ಒಳಗಡೆ ಹೋದಾಗ ಭಗವಂತನ ಅನುಗ್ರಹ ನಮಗೆ ಸಿಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಆ ಒಂದು ಹೊಸ್ತಿಲಿಗೆ ನಮಸ್ಕಾರ ಹಾಕಿ ಶಿರಸ ವಹಿಸಿ ನಮಸ್ಕಾರ ಮಾಡಿ ಕ್ಷಮೆಯನ್ನು ಕೇಳಿ, ಅಪ್ಪ ನೀನು ನನಗೆ ಕ್ಷಮಿಸು, ನಾನೀಗ ದೇವರ ದರ್ಶನ ನಿನ್ನ ಮುಖಾಂತರ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ನಮಸ್ಕಾರ ಮಾಡಿ ಹೋಗಿದ್ದೆ ಆದರೆ ಅದು ಪಾಪ ಶಮನ ಆಗುತ್ತೆ, ಅನುಗ್ರಹ ಸಿಗುತ್ತೆ. ಎಲ್ಲವೂ ಕೂಡ ನಂಬಿಕೆ, ಇತಿಹಾಸ, ಪುರಾಣಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಜೀವನವನ್ನು ಕೂಡ ಸಾಗಿಸಬೇಕಾಗಿರುತ್ತೆ. ಒಳ್ಳೆಯ ಜೀವನ ಇರುತ್ತೆ, ಭಗವಂತನ ಕೃಪೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.